ನಿಕೇಶ್ ಕೊಟ್ಟಾರಿ ಇವತ್ತು ಭಾರತದ ಪಾಲಿಗೆ ಅಮೃತ ಗಳಿಗೆ ಯಾಕಂತ ಹೇಳಿದ್ರೆ 6 ಬಾರಿ ಮುಂದೂಡಿಕೆ ಆದ ನಂತರ ಇವತ್ತು ಶುಭಾಂಶು ಶುಕ್ಲ ನಭಕ್ಕೆ ಹಾರ್ತಾ ಇದ್ದಾರೆ. ಆ ಮೂಲಕ ಭಾರತ ಇವತ್ತು ಅವಿಸ್ಮರಣೀಯವಾದಂಥ ಗಳಿಗೆಗೆ ಸಾಕ್ಷಿಯಾಗುತ್ತೆ. ಅದರ ಸಂಪೂರ್ಣವಾದಂಥ ಚಿತ್ರಣವನ್ನು ಲೈವ್ ಅಪ್ಡೇಟನ್ನು ನಿಮ್ಮ ಮುಂದೆ ನಾವು ನೀಡ್ತೀವಿ. ಅದಕ್ಕಿಂತ ಮುಂಚೆ ರಾಜ್ಯದಲ್ಲಿ ವಿವಿಧ ಕಡೆ ಮಳೆಯಾಗ್ತಾ ಇದೆ. ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಅವಾಂತರಗಳ ಸರಮಾಲೆಯ ಸೃಷ್ಟಿಯಾಗಿದೆ. ಜನ ಅಂತೂ ಸಾಕಪ್ಪ ಸಾಕು ಮಳೆ ಅಂತ ಹೇಳಿ ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಮಂಗಳೂರು ಹಾಗೆ ಬೆಂಗಳೂರು ಹೈವೇಯಲ್ಲಿ ಗುಡ್ಡ ಕುಸಿತ ಆಗಿರೋದ್ರಿಂದಾಗಿ ವಾಹನ ಸಂಚಾರಕ್ಕೆ ತೊಂದರೆ ಆಗಿದೆ. ನೆಲ್ಯಾಡಿ ಬಳಿಯ ಮಣ್ಣಂಗುಡ್ಡಿಯಲ್ಲಿ ಹೆದ್ದಾರಿ ಮೇಲೆ ಮಣ್ಣು ಕುಸಿದ ಕಾರಣದಿಂದಾಗಿ ವೆಹಿಕಲ್ಗಳು ಓಡಾಟ ಬಹಳ ತಾಪತ್ರೆ ಆಗಿದೆ. ನೆಲ್ಯಾಡಿ ಬಳಿಯ ಮಣ್ಣಂಗುಡ್ಡಿಯಲ್ಲಿ ಗುಡ್ಡ ಕುಸಿದ ಪರಿಣಾಮ ಓಡಾಟಕ್ಕೆ ಬಹಳ ತಾಪತ್ರೆ ಆಗಿದೆ. ಇನ್ನೂ ಕೂಡ ಗುಡ್ಡ ಕುಸಿಯುವ ಹಂತದಲ್ಲಿದೆ. ನಿರಂತರವಾಗಿ ಮಳೆ ಸುರಿದ್ರಿಂದಾಗಿ ಆ ಮಣ್ಣಿನ ತಳ ಇತ್ತಲ್ಲ ಅದು ನಿಧಾನವಾಗಿ ಸಡಿಲಾಗಿ ಈಗ ಒಂದೊಂದೇ ಮಳೆ ಬರ್ತಾ ಇರೋ ಹಂಗೆ ಅದು ಕುಸಿತಾ ಇದೆ. ಕುಸಿದ ಪರಿಣಾಮ ರಸ್ತೆ ಮೇಲೆ ಮಣ್ಣು ಬಿದ್ದ ಪರಿಣಾಮದಿಂದಾಗಿ ವಾಹನ ಓಡಾಟಕ್ಕೆ ಬಹಳ ತಾಪತ್ರೆ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದಾಗಿ ನಿರಂತರವಾಗಿ ವಾಹನಗಳು ಓಡಾಟ ಇರ್ತವೆ. ಈಗ ಸುರಕ್ಷತೆಯಿಂದ ಒನ್ ವೇಯಲ್ಲಿ ಮಾತ್ರ ಓಡಾಡಂಗೆ ಅಲ್ಲಿ ಸಿಬ್ಬಂದಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಮಣ್ಣು ಕುಸಿತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಅದನ್ನು ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದಾಗಿ ಯಾವುದೇ ವಾಹನಗಳನ್ನು ಅಲ್ಲಿ ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಆ ರೋಡನ್ನು ಸ್ಟಾಪ್ ಮಾಡೋದಕ್ಕೆ ಅಥವಾ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದಾಗಿ ವೆಹಿಕಲ್ಗಳು ಮೂವ್ಮೆಂಟು ಕೂಡ ಇದ್ದಾವೆ. ದೊಡ್ಡ ದೊಡ್ಡ ಲಾರಿಗಳೆಲ್ಲ ಓಡಾಡ್ತಿರೋದು, ವೆಹಿಕಲ್ಗಳು ಅದೆಲ್ಲವೂ ಕೂಡ ಓಡಾಡ್ತಿರೋದು ನೋಡ್ತಾ ಇದ್ದೀವಿ. ಮಂಗಳೂರು ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದಾಗಿ ಬೆಂಗಳೂರಿನಿಂದ ಹೋಗುವಂಥ ವೆಹಿಕಲ್ಗಳು, ಅದು ಬಸ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಟ್ರಕ್ಗಳಾಗಿರ್ಬೋದು, ಬೆಂಗಳೂರು ಕನೆಕ್ಟಿವಿಟಿಗೆ ಈ ಲಾರಿಗಳೆಲ್ಲವೂ ಕೂಡ ಅದೇ ಮಾರ್ಗವಾಗಿ ಹೋಗ್ತವೆ. ಬಹುಶಃ ಅದೆಲ್ಲವೂ ಕೂಡ ಈಗ ತ್ರಾಸದಾಯಕ ಪ್ರಯಾಣ ಅವರದ್ದಾಗ್ತಾ ಇದೆ. ಬಹುಶಃ ನೀವು ನೋಡ್ತಾ ಇದ್ದೀವಿ, ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಿರಂತರವಾಗಿ ಕರಾವಳಿಯಲ್ಲಿ ಮಳೆ ಸುರಿತಾ ಇರೋದ್ರಿಂದಾಗಿ ಮೊನ್ನೆ ಪ್ರವಾಹ ಉಂಟಾಗಿತ್ತು. ಅದಾದ ನಂತರ ವರುಣ ಸ್ವಲ್ಪ ಬಿಡುವನ್ನು ಕೊಟ್ಟಿದ್ದ. ಈಗ ಮತ್ತೆ ಮೃಗಶಿರ ಮಳೆಯ ಆರ್ಭಟ ಕರಾವಳಿ ಭಾಗದಲ್ಲಿ ಈಗ ಜೋರಾಗಿದೆ. ಈ ಕಾರಣದಿಂದಾಗಿ ಅಲ್ಲಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದು ಮಣ್ಣಂಗುಡ್ಡಿಯಲ್ಲಿ ಗುಡ್ಡ ಕುಸಿತ ಆಗಿ ಸಂಪರ್ಕಕ್ಕೆ ತೊಂದರೆ ಆಗಿರೋದು, ವೆಹಿಕಲ್ಗಳೆಲ್ಲವೂ ಕೂಡ ಕಷ್ಟಪಟ್ಟು ಆ ರೋಡ್ನಲ್ಲಿ ಹೋಗ್ತಾ ಇರೋದು. ಯಾವುದೇ ಕ್ಷಣದಲ್ಲಿ ಇನ್ನೂ ಹೆಚ್ಚು ಗುಡ್ಡ ಕುಸಿಯುವಂಥ ಸಾಧ್ಯತೆಯೂ ಇದೆ. ಮುಂಜಾಗ್ರತಾ ಕ್ರಮವನ್ನು ಜಿಲ್ಲಾಡಳಿತ ಕೈಗೊಂಡಿದೆ. ನಿಕೇಶ್ ಕೊಟ್ಟಾರಿ ಇವತ್ತು ಭಾರತದ ಪಾಲಿಗೆ ಅಮೃತ ಗಳಿಗೆ ಯಾಕಂತ ಹೇಳಿದ್ರೆ 6 ಬಾರಿ ಮುಂದೂಡಿಕೆ ಆದ ನಂತರ ಇವತ್ತು ಶುಭಾಂಶು ಶುಕ್ಲ ನಭಕ್ಕೆ ಹಾರ್ತಾ ಇದ್ದಾರೆ. ಆ ಮೂಲಕ ಭಾರತ ಇವತ್ತು ಅವಿಸ್ಮರಣೀಯವಾದಂಥ ಗಳಿಗೆಗೆ ಸಾಕ್ಷಿಯಾಗುತ್ತೆ. ಅದರ ಸಂಪೂರ್ಣವಾದಂಥ ಚಿತ್ರಣವನ್ನು ಲೈವ್ ಅಪ್ಡೇಟನ್ನು ನಿಮ್ಮ ಮುಂದೆ ನಾವು ನೀಡ್ತೀವಿ. ಅದಕ್ಕಿಂತ ಮುಂಚೆ ರಾಜ್ಯದಲ್ಲಿ ವಿವಿಧ ಕಡೆ ಮಳೆಯಾಗ್ತಾ ಇದೆ. ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಅವಾಂತರಗಳ ಸರಮಾಲೆಯ ಸೃಷ್ಟಿಯಾಗಿದೆ. ಜನ ಅಂತೂ ಸಾಕಪ್ಪ ಸಾಕು ಮಳೆ ಅಂತ ಹೇಳಿ ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಮಂಗಳೂರು ಹಾಗೆ ಬೆಂಗಳೂರು ಹೈವೇಯಲ್ಲಿ ಗುಡ್ಡ ಕುಸಿತ ಆಗಿರೋದ್ರಿಂದಾಗಿ ವಾಹನ ಸಂಚಾರಕ್ಕೆ ತೊಂದರೆ ಆಗಿದೆ. ನೆಲ್ಯಾಡಿ ಬಳಿಯ ಮಣ್ಣಂಗುಡ್ಡಿಯಲ್ಲಿ ಹೆದ್ದಾರಿ ಮೇಲೆ ಮಣ್ಣು ಕುಸಿದ ಕಾರಣದಿಂದಾಗಿ ವೆಹಿಕಲ್ಗಳು ಓಡಾಟ ಬಹಳ ತಾಪತ್ರೆ ಆಗಿದೆ. ನೆಲ್ಯಾಡಿ ಬಳಿಯ ಮಣ್ಣಂಗುಡ್ಡಿಯಲ್ಲಿ ಗುಡ್ಡ ಕುಸಿದ ಪರಿಣಾಮ ಓಡಾಟಕ್ಕೆ ಬಹಳ ತಾಪತ್ರೆ ಆಗಿದೆ. ಇನ್ನೂ ಕೂಡ ಗುಡ್ಡ ಕುಸಿಯುವ ಹಂತದಲ್ಲಿದೆ. ನಿರಂತರವಾಗಿ ಮಳೆ ಸುರಿದ್ರಿಂದಾಗಿ ಆ ಮಣ್ಣಿನ ತಳ ಇತ್ತಲ್ಲ ಅದು ನಿಧಾನವಾಗಿ ಸಡಿಲಾಗಿ ಈಗ ಒಂದೊಂದೇ ಮಳೆ ಬರ್ತಾ ಇರೋ ಹಂಗೆ ಅದು ಕುಸಿತಾ ಇದೆ. ಕುಸಿದ ಪರಿಣಾಮ ರಸ್ತೆ ಮೇಲೆ ಮಣ್ಣು ಬಿದ್ದ ಪರಿಣಾಮದಿಂದಾಗಿ ವಾಹನ ಓಡಾಟಕ್ಕೆ ಬಹಳ ತಾಪತ್ರೆ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದಾಗಿ ನಿರಂತರವಾಗಿ ವಾಹನಗಳು ಓಡಾಟ ಇರ್ತವೆ. ಈಗ ಸುರಕ್ಷತೆಯಿಂದ ಒನ್ ವೇಯಲ್ಲಿ ಮಾತ್ರ ಓಡಾಡಂಗೆ ಅಲ್ಲಿ ಸಿಬ್ಬಂದಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಮಣ್ಣು ಕುಸಿತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಅದನ್ನು ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದಾಗಿ ಯಾವುದೇ ವಾಹನಗಳನ್ನು ಅಲ್ಲಿ ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಆ ರೋಡನ್ನು ಸ್ಟಾಪ್ ಮಾಡೋದಕ್ಕೆ ಅಥವಾ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದಾಗಿ ವೆಹಿಕಲ್ಗಳು ಮೂವ್ಮೆಂಟು ಕೂಡ ಇದ್ದಾವೆ. ದೊಡ್ಡ ದೊಡ್ಡ ಲಾರಿಗಳೆಲ್ಲ ಓಡಾಡ್ತಿರೋದು, ವೆಹಿಕಲ್ಗಳು ಅದೆಲ್ಲವೂ ಕೂಡ ಓಡಾಡ್ತಿರೋದು ನೋಡ್ತಾ ಇದ್ದೀವಿ.
ಮಂಗಳೂರು ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದಾಗಿ ಬೆಂಗಳೂರಿನಿಂದ ಹೋಗುವಂಥ ವೆಹಿಕಲ್ಗಳು, ಅದು ಬಸ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಟ್ರಕ್ಗಳಾಗಿರ್ಬೋದು, ಬೆಂಗಳೂರು ಕನೆಕ್ಟಿವಿಟಿಗೆ ಈ ಲಾರಿಗಳೆಲ್ಲವೂ ಕೂಡ ಅದೇ ಮಾರ್ಗವಾಗಿ ಹೋಗ್ತವೆ. ಬಹುಶಃ ಅದೆಲ್ಲವೂ ಕೂಡ ಈಗ ತ್ರಾಸದಾಯಕ ಪ್ರಯಾಣ ಅವರದ್ದಾಗ್ತಾ ಇದೆ. ಬಹುಶಃ ನೀವು ನೋಡ್ತಾ ಇದ್ದಿದ್ದ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಿರಂತರವಾಗಿ ಕರಾವಳಿಯಲ್ಲಿ ಮಳೆ ಸುರಿತಾ ಇರೋದ್ರಿಂದಾಗಿ ಮೊನ್ನೆ ಪ್ರವಾಹ ಉಂಟಾಗಿತ್ತು. ಅದಾದ ನಂತರ ವರುಣ ಸ್ವಲ್ಪ ಬಿಡುವನ್ನು ಕೊಟ್ಟಿದ್ದ. ಈಗ ಮತ್ತೆ ಮೃಗಶಿರ ಮಳೆಯ ಆರ್ಭಟ ಕರಾವಳಿ ಭಾಗದಲ್ಲಿ ಈಗ ಜೋರಾಗಿದೆ. ಈ ಕಾರಣದಿಂದಾಗಿ ಅಲ್ಲಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದು ಮಣ್ಣಂಗುಡ್ಡಿಯಲ್ಲಿ ಗುಡ್ಡ ಕುಸಿತ ಆಗಿ ಸಂಪರ್ಕಕ್ಕೆ ತೊಂದರೆ ಆಗಿರೋದು, ವೆಹಿಕಲ್ಗಳೆಲ್ಲವೂ ಕೂಡ ಕಷ್ಟಪಟ್ಟು ಆ ರೋಡ್ನಲ್ಲಿ ಹೋಗ್ತಾ ಇರೋದು. ಯಾವುದೇ ಕ್ಷಣದಲ್ಲಿ ಇನ್ನೂ ಹೆಚ್ಚು ಗುಡ್ಡ ಕುಸಿಯುವಂಥ ಸಾಧ್ಯತೆಯೂ ಇದೆ. ಮುಂಜಾಗ್ರತಾ ಕ್ರಮವನ್ನು ಜಿಲ್ಲಾಡಳಿತ ಕೈಗೊಂಡಿದೆ. ನಿಕೇಶ್ ಕೊಟ್ಟಾರಿ, ಇವತ್ತು ಭಾರತದ ಪಾಲಿಗೆ ಅಮೃತ ಗಳಿಗೆ. ಯಾಕಂತ ಹೇಳಿದ್ರೆ 6 ಬಾರಿ ಮುಂದೂಡಿಕೆ ಆದ ನಂತರ ಇವತ್ತು ಶುಭಾಂಶು ಶುಕ್ಲ ನಭಕ್ಕೆ ಹಾರ್ತಾ ಇದ್ದಾರೆ. ಆ ಮೂಲಕ ಭಾರತ ಇವತ್ತು ಅವಿಸ್ಮರಣೀಯವಾದಂಥ ಗಳಿಗೆ ಸಾಕ್ಷಿಯಾಗುತ್ತೆ. ಅದರ ಸಂಪೂರ್ಣವಾದಂಥ ಚಿತ್ರಣವನ್ನು, ಲೈವ್ ಅಪ್ಡೇಟನ್ನು ನಿಮ್ಮ ಮುಂದೆ ನಾವು ನೀಡ್ತೀವಿ. ಅದಕ್ಕಿಂತ ಮುಂಚೆ ರಾಜ್ಯದಲ್ಲಿ ವಿವಿಧ ಕಡೆ ಮಳೆಯಾಗ್ತಾ ಇದೆ. ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಅವಾಂತರಗಳ ಸರಮಾಲೆಯ ಸೃಷ್ಟಿಯಾಗಿದೆ. ಜನ ಅಂತೂ ಸಾಕು ಮಳೆ ಅಂಥೇಳಿ ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಮಂಗಳೂರು ಹಾಗೆ ಬೆಂಗಳೂರು ಹೈವೇಯಲ್ಲಿ ಗುಡ್ಡ ಕುಸಿತ ಆಗಿರೋದ್ರಿಂದಾಗಿ ವಾಹನ ಸಂಚಾರಕ್ಕೆ ತೊಂದರೆ ಆಗಿದೆ. ನೆಲ್ಯಾಡಿ ಬಳಿಯ ಮಣ್ಣಂಗುಡ್ಡಿಯಲ್ಲಿ ಹೆದ್ದಾರಿ ಮೇಲೆ ಮಣ್ಣು ಕುಸಿದ ಕಾರಣದಿಂದಾಗಿ ವೆಹಿಕಲ್ಗಳು ಓಡಾಟ ಬಹಳ ತಾಪತ್ರೆ ಆಗಿದೆ. ನೆಲ್ಯಾಡಿ ಬಳಿಯ ಮಣ್ಣಂಗುಡ್ಡಿಯಲ್ಲಿ ಗುಡ್ಡ ಕುಸಿದ ಪರಿಣಾಮ ಓಡಾಟಕ್ಕೆ ಬಹಳ ತಾಪತ್ರೆ ಆಗಿದೆ. ಇನ್ನೂ ಕೂಡ ಗುಡ್ಡ ಕುಸಿಯುವ ಹಂತದಲ್ಲಿದೆ. ನಿರಂತರವಾಗಿ ಮಳೆ ಸುರಿದ್ರಿಂದಾಗಿ ಆ ಮಣ್ಣಿನ ತಳ ಇತ್ತಲ್ಲ, ಅದು ನಿಧಾನವಾಗಿ ಸಡಿಲಾಗಿ ಈಗ ಒಂದೊಂದೇ ಮಳೆ ಬರ್ತಾ ಇರೋ ಹಂಗೆ ಅದು ಕುಸಿತಾ ಇದೆ. ಕುಸಿದ ಪರಿಣಾಮ ರಸ್ತೆ ಮೇಲೆ ಮಣ್ಣು ಬಿದ್ದ ಪರಿಣಾಮದಿಂದಾಗಿ ವಾಹನ ಓಡಾಟಕ್ಕೆ ಬಹಳ ತಾಪತ್ರೆ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದಾಗಿ ನಿರಂತರವಾಗಿ ವಾಹನಗಳು ಓಡಾಟ ಇರ್ತವೆ. ಈಗ ಸುರಕ್ಷತೆಯಿಂದ ಒನ್ ವೇಯಲ್ಲಿ ಮಾತ್ರ ಓಡಾಡಂಗೆ ಅಲ್ಲಿ ಸಿಬ್ಬಂದಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಮಣ್ಣು ಕುಸಿತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಅದನ್ನು ತೆರವು ಮಾಡೋ ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದಾಗಿ ಯಾವುದೇ ವಾಹನಗಳನ್ನು ಅಲ್ಲಿ ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಆ ರೋಡನ್ನು ಸ್ಟಾಪ್ ಮಾಡೋದಕ್ಕೆ ಅಥವಾ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದಾಗಿ ವೆಹಿಕಲ್ಗಳು ಮೂವ್ಮೆಂಟು ಕೂಡ ಇದ್ದಾವೆ. ದೊಡ್ಡ ದೊಡ್ಡ ಲಾರಿಗಳೆಲ್ಲ ಓಡಾಡ್ತಿರೋದು, ವೆಹಿಕಲ್ಗಳು ಅದೆಲ್ಲವೂ ಕೂಡ ಓಡಾಡ್ತಿರೋದು ನೋಡ್ತಾ ಇದ್ದೀವಿ. ಮಂಗಳೂರು ಮತ್ತು ಬೆಂಗಳೂರು